49ನೇ ಶ್ಲೋಕ. ನಿರ್ಜಿತ್ಯ ದಿಕ್ಚಕ್ರಮಭೂತ ವಿಗ್ರಹೋ ವರಾಸನಸ್ಥಃ ಸಮರಾಜವಂದಿತಃ ಗೃಹೇಷು ಮೈಥುನ್ಯ ಪರೇಷು ಯೋಷಿತಾಂ ಕ್ರೀಡಾ ಮೃಗ ಪೂರುಷ ಈಶ ಗೀಯತೆ. ನಿರ್ಜಿತ್ಯ ದಿಕ್ಚಕ್ರಂ ಅಭೂತ ವಿಗ್ರಹ ವರಾಸನಸ್ಥಃ ಸಮರಾಜವಂದಿತಃ ಗೃಹೇಷು ಗೃಹೇಷು ಮೈಥುನ್ಯಪರೇಷು ಯೋಷಿತಾಂ ಕ್ರೀಡಾಮೃಗಃ ಪೂರುಷಃ ಈಶ ಗೀಯತೆ. ಈಶ ಅಂತ ಮುಚುಕುಂದ ರಾಜ ಕೃಷ್ಣನಿಂದ ವರವನ್ನ ಪಡೆದಿರತಕ್ಕಂಥ ಮುಚುಕುಂದ ರಾಜ ಅವನು ಆಡತಕ್ಕಂಥ ಒಂದು ಮಾತು. ಈಶಾ ಅಂತ ಭಗವಂತನನ್ನ ಸಂಬೋಧನೆಯನ್ನು ಮಾಡಿ ಹೇಳ್ತಾ ಇದ್ದಾನೆ. ಅಂದ್ರೆ ಇದೇ ಏನು ಈ ಮಾಯಾ ಅನ್ನೋದನ್ನ ಅದನ್ನ ನಿರೂಪಣೆ ಮಾಡ್ತಾ ಮತ್ತೆ ತನ್ನ ಮಾತುಗಳ ಮೂಲಕವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಈಶಾ ಅಂದ್ರೆ ಸಕಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಭಗವಂತನೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಿರ್ಜಿತ್ಯ ದಿಕ್ಚಕ್ರಂ ಅಭೂತ ವಿಗ್ರಹ. ಅಭೂತ ವಿಗ್ರಹ ಅಂದ್ರೆ ಅಜಾತ ಶತ್ರು ಅಂತೀವಲ್ಲ ಕನ್ನಡದಲ್ಲಿ, ಹಾಗೆ ಯಾರ ಜೊತೆಯೂ ಕೂಡ ಗಲಾಟೆ ಜಗಳವೇ ಇಲ್ಲದೇನೆ, ಅಂದ್ರೆ ಎಲ್ಲರೂ ಇವನ ವರ್ಚಸ್ಸಿಗೆ ಇವನಿಗೆ ಬಂದು ತಲೆಬಾಗಿ ಬಿಟ್ಟಿದ್ದಾರೆ. ಅಂತ ದೊಡ್ಡ ರಾಜ, ಯಾರೂ ಇವನಿಗೆ ವಿರುದ್ಧವಾಗಿ ಎದೆ ಎತ್ತಿ ನಿಂತಿಲ್ಲ. ಅಷ್ಟು ಪ್ರಸಿದ್ಧನಾಗಿರತಕ್ಕಂಥ ರಾಜ ಅಭೂತ ವಿಗ್ರಹ. ಇಂಥವನು ದಿಕ್ಚಕ್ರಂ ನಿರ್ಜಿತ್ಯ, ದಿಕ್ಕೆಂಬ ಒಂದು ಚಕ್ರ ಅಂದ್ರೆ ತನ್ನ ಸುತ್ತ ಎಲ್ಲವನ್ನೂ ಕೂಡ ಗೆದ್ದಿದ್ದಾನೆ. ದಿಕ್ಚಕ್ರ ದಿಗ್ಮಂಡಲ ಅಂತ ಅರ್ಥ. ದಿಗ್ಮಂಡಲ ಸಮಸ್ತ ಪ್ರದೇಶಗಳನ್ನು ಕೂಡ ಗೆದ್ದಿದ್ದಾನೆ. ಹಾಗಾಗಿ ವರಾಸನಸ್ಥ, ಶ್ರೇಷ್ಠವಾದ ಆಸನದಲ್ಲಿ ಕೂತ್ಕೊಂಡಿದ್ದಾನೆ. ಯಾಕಂದ್ರೆ ಎಲ್ಲಾ ರಾಜರಿಗೂ ಒಂದೊಂದು ಆಸನ ಅಂತ ಇದ್ದೇ ಇರತ್ತೆ. ಆದರೆ ಇವನು ಅಭೂತ ವಿಗ್ರಹನಾಗಿ ಎಲ್ಲರನ್ನೂ ಗೆದ್ದಿದ್ದಾನೆ. ಆದ್ದರಿಂದ ಇವನು ಕೂತಂತ ಆಸನ ವರಾಸನ, ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕೂತಿದ್ದಾನೆ ಅವನು. ಸಮರಾಜ ವಂದಿತ, ಯಾರು ತನಗಿಂತ ದುರ್ಬಲರೋ ಅವರೆಲ್ಲರೂ ಇವನಿಗೆ ತಲೆಬಾಗಿ ಬಿಟ್ಟಿದ್ದಾರೆ, ಕಲಹ ಮಾಡ್ತಾ ಇಲ್ಲ. ಇನ್ನು ಯಾರು ಇವನಿಗಿಂತಲೂ ಕೂಡ ಬಲದಲ್ಲಿ ಉತ್ತಮ ಅಥವಾ ಇವನಿಗಿಂತಲೂ ಕೂಡ ಬಲದಲ್ಲಿ ಸಮಾನ, ಅವರೆಲ್ಲರೂ ಕೂಡ ವಂದಿತ, ಇವನಿಗೆ ಹೋಗಿ ನಮಸ್ಕಾರವನ್ನ ಮಾಡಿ ಇಂತಹ ರಾಜನ ಜೊತೆ ಕಲಹ ಬೇಡ ಅಂತ ಹೇಳಿ ಅವನ ಜೊತೆ ಸ್ನೇಹ ಭಾವನೆಯಿಂದ ಇದ್ದಾರೆ. ಅಷ್ಟು ದೊಡ್ಡ ರಾಜ. ಆದರೆ ಅಂತಹ ರಾಜ, ಈ ರಾಜ ಪೂರುಷ, ಕ್ರೀಡಾಮೃಗ ಪೂರುಷ, ಗೃಹೇಶು ಮೈಥುನ್ಯ ಪರೇಶು ದೋಷಿತಾಂ ಕ್ರೀಡಾಮೃಗ ಗೀಯತೆ. ಆದ್ರೆ ಇಂತಹ ರಾಜ, ಇಂತಹ ಒಬ್ಬ ಪುರುಷ ಇದ್ದಾನಲ್ಲ, ಪುರುಷ ಅಂತ ಹೇಳಿದ್ರೆ ಏತಾದೃಶೋಪಿ ಪುರುಷ, ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಯಾರು ಇವನು ಅಂತ ಹೇಳ್ತಾ ಇಲ್ಲ, ಒಂದು ಸಾಮಾನ್ಯವಾಗಿ ಹೇಳತಕ್ಕಂಥ ಒಂದು ಮಾತು. ಆ ಒಬ್ಬ ವ್ಯಕ್ತಿ ಎಲ್ಲರನ್ನೂ ಗೆದ್ದು ಎಲ್ಲರಿಂದಲೂ ತಲೆಬಾಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಆದರೆ ಮೈಥುನ್ಯ ಪರೇಶು ಯೋಷಿತಾಂ ಗೃಹೇಶು, ಮೈಥುನ್ಯ ಪರ ಅಂತ ಹೇಳಿದ್ರೆ ಮೈಥುನ ಸುಖದಲ್ಲೇ ಆಸಕ್ತರಾಗಿರತಕ್ಕಂತಹ ಯೋಷಿತಾಂ ಗೃಹೇಶು, ಏನು ವೇಶ್ಯಾಸ್ತ್ರೀಯರು ಅವರ ಮನೆಗಳಲ್ಲಿ ಇದ್ದವನಾಗಿ ಅವನು ಯೋಷಿತಾಂ ಕ್ರೀಡಾಮೃಗ ಮೈಥುನ್ಯ ಪರೇಶು ಗೃಹೇಶು, ಅಂದ್ರೆ ಅಲ್ಲಿ ಮೈಥುನ್ಯ ಪರೇಶು ಗೃಹೇಶು, ಕೇವಲ ದೇಹ ಸುಖ ಅದನ್ನೇ ಪರ ಅಂದ್ರೇನು, ಅದೇ ಜೀವನದ ಗುರಿ ಅಂತ ಅಂದುಕೊಂಡಿರತಕ್ಕಂತಹ ಅನೇಕ ಬೇರೆ ಬೇರೆ ತನ್ನ ಮನೆಗಳಲ್ಲಿ ಸೌಧ ಗೃಹೇಶು, ರಾಜರಿಗೆ ಅನೇಕ ವಲ್ಲಭರು, ಅನೇಕ ಪತ್ನಿಯರು ಮತ್ತು ರಾಜರಿಗೆ ಅನೇಕ ಮನೆಗಳು. ಹಾಗಾಗಿ ಆ ಮೈಥುನ್ಯ ಪರವಾಗಿರತಕ್ಕಂಥ, ಮತ್ತೆ ಸಂಸ್ಕೃತದಲ್ಲಿ ಗ್ರಾಮ್ಯ ಸುಖ ಅಂತ ಕರೆಯುವಂಥದ್ದು, ದೇಹ ಸುಖ ಗ್ರಾಮ್ಯ ಸುಖ ಅದನ್ನೇ ಪರ, ಅದೇ ಒಂದು ಸುಖದ ಉತ್ಕೃಷ್ಟತೆ ಅಂತ ತಿಳಿದವನಾಗಿ ಯೋಷಿತಾಂ ಕ್ರೀಡಾಮೃಗ, ಯೋಷಿತ್ ಅಂದ್ರೆ ಸ್ತ್ರೀಯರು, ಆ ಸ್ತ್ರೀಯರ ಕ್ರೀಡಾ ಮೃಗದಂತೆ ಇದ್ದವನಾಗಿ ಯೋಷಿತರ ಕ್ರೀಡಾ ಮೃಗ ಎಂಬುದಾಗಿ ಈ ವ್ಯಕ್ತಿ ಗೀಯತೆ. ಗೀಯತೆ ಅಂದ್ರೆ ಗೈ ಶಬ್ದ, ಹೇಳಲ್ಪಡುತ್ತಾನೆ. ಅಂದ್ರೆ ನೋಡಿ ಅವನ ಪರಾಕ್ರಮ ಎಂಥದ್ದು, ಸಮಸ್ತ ದಿಗ್ಮಂಡಲವನ್ನ ಗೆದ್ದಿದ್ದಾನೆ. ಸಮರಾಜರು ಇವನಿಗೆ ಹೋಗಿ ನಮಸ್ಕಾರವನ್ನ ಮಾಡಿದ್ದಾರೆ. ಆದರೆ ಅಂತಹ ವ್ಯಕ್ತಿ ಈ ಸ್ತ್ರೀ ಸುಖದಲ್ಲಿ ವ್ಯಾಮೋಹವನ್ನು ಹೊಂದಿದವನಾಗಿ ಅವನು ಒಂಥರ ನಿಂದನೆಗೊಳಗಾಗ್ತಾ ಇದ್ದಾನೆ.
ಅವನೇನು ಎಷ್ಟು ಗೆದ್ದರೇನಂತೆ, ಅವನೊಬ್ಬ ಹೆಣ್ಣಿಗ, ಅಥವಾ ಒಂದು ಹೆಣ್ಣಿನ ಆಸೆಗೋಸ್ಕರವಾಗಿ ತನ್ನೆಲ್ಲಾ ಸಾಮರ್ಥ್ಯವನ್ನು ಕೂಡ ಪಕ್ಕಕ್ಕಿಡುವವನು ಅನ್ನೋ ರೀತಿಯಲ್ಲಿ ನಿಂದಿತನಾಗ್ತಾನೆ. ಅಂದ್ರೆ ಎಲ್ಲವನ್ನೂ ಕೂಡ ಗೆದ್ದಿದ್ದಾನೆ, ಆದರೆ ಮೈಥುನ್ಯ ಸುಖವನ್ನ, ಆ ಸ್ತ್ರೀ ಸುಖದ ವ್ಯಾಮೋಹವನ್ನ ಆ ವ್ಯಕ್ತಿ ಗೆದ್ದಿಲ್ಲ ಅನ್ನೋದನ್ನ ಮುಚುಕುಂದ ರಾಜ ಆ ವ್ಯಕ್ತಿ ಅಂದ್ರೆ ನಿನಗೇನು ವರ ಬೇಕು ಅಂತ ಕೇಳಿದಾಗ ನನಗೆ ಯಾವ ವರವೂ ಕೂಡ ಬೇಕಾಗಿಲ್ಲ, ನಿನ್ನಲ್ಲಿ ಮನಸ್ಸು ಕೇಂದ್ರೀಕೃತವಾಗಬೇಕು, ಪ್ರಾಕೃತ ಆಕರ್ಷಣೆಗಳಿಗೆ ಮನಸ್ಸು ಒಳಗಾಗಬಾರದು, ಅಂತಹ ಒಂದು ಸದ್ಬುದ್ಧಿಯನ್ನ ಸಚ್ಚಾರಿತ್ರ್ಯವನ್ನು ಕೊಡುದೇವ ಅಂತ ಪ್ರಾರ್ಥನೆ ಮಾಡತಕ್ಕಂಥ ಸಂದರ್ಭ. ಮುಚುಕುಂದ ರಾಜ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡುವಂತ ಒಂದು ಸಂದರ್ಭ. ಆ ಕಾಲನೇಮಿಯನ್ನ ಕೃಷ್ಣ ಸಂಹಾರ ಮಾಡಿದಾಗ ಅಲ್ಲಿ ಮುಚುಕುಂದ ಆ ಮುಕುಂದನನ್ನ, ಭಗವಂತನನ್ನ ಸ್ತೋತ್ರ ಮಾಡತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಮಾತು. ವ್ಯಾಖ್ಯಾನ ಓದ್ಬಿಡ್ತೇನೆ, ಆಮೇಲೆ ಮತ್ತೆ ವಾಪಸ್ಸು ಶ್ಲೋಕದ ಅನ್ವಯತೆ ಬರೋಣ. ನಾನು ಬ್ರಾಹ್ಮಣ ಅಯಂ ಸ್ವಭಾವತಃ ದರಿದ್ರ ಕಥಂಚಿತು ಸುಂದರೀ ಲಬ್ಧ್ವಾ ಲುಪ್ತ ತಾಸಾಂ ಕ್ರೀಡಾಮೃಗ ಭವೇದೇವ ಅಂತ ಹೇಳಿದ್ರೆ, ಒಬ್ಬ ದರಿದ್ರ ಬ್ರಾಹ್ಮಣ, ಅಂತಹ ದರಿದ್ರ ಬ್ರಾಹ್ಮಣ ಆಗಬೇಕಾದ್ರೆ, ಇದೆಲ್ಲ ಬ್ರಾಹ್ಮಣರು ಅಂದ್ರೆ ದರಿದ್ರ ಬ್ರಾಹ್ಮಣರಂತಾರೆ. ಎಲ್ಲಾ ಪುರಾಣಗಳನ್ನು ನೋಡಿದ್ರು ಕೂಡ ಯಾವುದೇ ರೀತಿಯಾಗಿರತಕ್ಕಂಥ ದ್ರೋಣಾಚಾರ್ಯರು, ಅಂತಹ ದ್ರೋಣಾಚಾರ್ಯರು ಕೂಡ ದರಿದ್ರ ಬ್ರಾಹ್ಮಣರಾಗಿದ್ರು, ಎಷ್ಟೆಲ್ಲ ವಿದ್ಯೆಯನ್ನ ಕಲ್ತಿರತಕ್ಕಂಥವ್ರು. ಹಾಗೆ ಬ್ರಾಹ್ಮಣ ಅಂದ್ರೆ ದರಿದ್ರ ಬ್ರಾಹ್ಮಣ. ಯಾವತ್ತೂ ಕೂಡ ವೈರಾಗ್ಯ ಅದು ಅಭಾವ ವೈರಾಗ್ಯ ಅಂತ, ಇನ್ನೊಂದು ನಿಜವಾಗಿ ವೈರಾಗ್ಯ. ನಿಜವಾಗಿ ವೈರಾಗ್ಯ ಬರೋದು ಬೇರೆ. ನನ್ನ ಹತ್ರ ಎಲ್ಲವೂ ಇದ್ದು ಏನೂ ಬೇಡ ಅನ್ನೋ ಭಾವನೆ ಇದೆಯಲ್ಲ, ಅದು ನಿಜವಾದ ವೈರಾಗ್ಯ. ಇನ್ನೊಂದು ಹಾಗಲ್ಲ, ಅಭಾವ ವೈರಾಗ್ಯ. ಇಲ್ಲ ಇಲ್ಲ ಅದರಿಂದಾಗ ಬೇಡ ಅಂತ ಅರ್ಥ. ಇದ್ರೆ ಬೇಕೇ ಬೇಕು, ನನ್ನ ಹತ್ರ ಅದನ್ನ ಕೊಂಡುಕೊಳ್ಳುವ ಶಕ್ತಿ ಇಲ್ಲ, ಹಾಗಾಗಿ ನನಗೆ ಬಂಗಾರ ಅಂತ ಆಗಲ್ಲ, ನಂಗೆ ಬಂಗಾರ ಕಂಡ್ರೆ ಆಗಲ್ಲ. ಯಾಕಾಗಲ್ಲ? ಬಂಗಾರ ಕೊಳ್ಳುವ ಶಕ್ತಿ ಇಲ್ಲ, ಹಾಗಾಗಿ ಬಂಗಾರ ಅಂದ್ರೆ ನನಗಾಗಲ್ಲ ಅಂತ ಹೇಳುವ ಇದೇನು ಅಭಾವ ವೈರಾಗ್ಯ. ನಿಜವಾಗಿ ಬಂಗಾರದ ಮೇಲೆ ವೈರಾಗ್ಯ ಅಂತಲ್ಲ. ಹೀಗೆಲ್ಲ ಅಭಾವ ವೈರಾಗ್ಯ ಅಂತ ಒಂದು. ಇನ್ನೊಂದು ಸಹಜ ವೈರಾಗ್ಯ. ಎಲ್ಲವೂ ನನ್ನ ಹತ್ರ ಬೇಕಾದನ್ನ ಕೊಂಡುಕೊಳ್ಳುವ ಸಾಮರ್ಥ್ಯ ಇದೆ, ಬೇಕಾದಂತ ಸುಖವನ್ನ ಕ್ಷಣದಲ್ಲೇ ಪಡಿತಕ್ಕಂಥ ಸಾಮರ್ಥ್ಯ ಇದೆ, ಆದ್ರೆ ಯಾವುದೂ ಬೇಡ ಎನ್ನುವುದು ನಿಜವಾದ ವೈರಾಗ್ಯ. ಹಾಗೆ ಯಾರೋ ಒಬ್ಬ ದರಿದ್ರ ಬ್ರಾಹ್ಮಣ, ಸ್ವಭಾವತಃ ದರಿದ್ರ, ಸ್ವಾಭಾವಿಕವಾಗಿ ದರಿದ್ರನಾಗಿದ್ದಾನೆ. ಹಾಗಾಗಿ ಕಥಂಚಿತ್ ಸುಂದರೀಹಿ ಲಬ್ಧ್ವಾ, ಅವನಿಗೆ ಏನಾಯ್ತು, ಆಕಸ್ಮಿಕವಾಗಿ ಒಂದು ಸುಂದರಿ, ಒಂದು ಸ್ತ್ರೀಯ ಸಂಪರ್ಕವಾಯಿತು. ಲುಬ್ಧ, ಅವನಿಗೆ ಆಸಕ್ತಿ, ಇಷ್ಟು ದಿವಸ ಅಂತಹ ಒಂದು ವೇಶ್ಯಾಸ್ತ್ರೀ ಸಂಪರ್ಕವನ್ನ ಮಾಡ್ಲಿಕ್ಕೆ ದಾರಿದ್ರ್ಯ ಅಡ್ಡ ಬರ್ತಾ ಇತ್ತು. ಇದ್ದಕ್ಕಿದ್ದಾಗೆ ಏನೋ ಒಂದೇನಾಯ್ತು, ಒಂದು ಹೆಣ್ಣಿನ ಸಂಪರ್ಕವಾಯಿತು. ಅಂತವನು ಬೇಕಾದ್ರೆ ಕ್ರೀಡಾಮೃಗ ಭವೇದೇವ, ಅಂದ್ರೆ ಕ್ರೀಡಾಮೃಗ ಬೇಕಾದ್ರೆ ಆಗಬಹುದು. ಅಂದ್ರೆ ಆಗಿನ ಕಾಲದಲ್ಲಿ ದುಡ್ಡು ಅಂತಿದ್ದದ್ದು ಕ್ಷತ್ರಿಯರಲ್ಲಿ ವೈಶ್ಯರಲ್ಲಿ ಮಾತ್ರ. ಬ್ರಾಹ್ಮಣರಲ್ಲಿ ಅಷ್ಟೆಲ್ಲ ಸಂಪತ್ತು ಅನ್ನೋದಿರಲಿ, ಆ ಸಂಪತ್ತಿನ ಒಂದು ವ್ಯವಸ್ಥೆ ಅಂತಿರ್ಲಿಲ್ಲ. ಬ್ರಾಹ್ಮಣನಿಗೆ ಕಾಲ ಕಾಲಕ್ಕೆ ಏನು ಬೇಕು ಅದನ್ನ ವೈಶ್ಯರು ಶೂದ್ರಾದಿಗಳು ಮಾಡಿಕೊಡ್ತಾ ಇದ್ರು, ತಂದು ಕೊಡ್ತಾ ಇದ್ರು. ಕ್ಷತ್ರಿಯರ ಒಂದು ಸಂರಕ್ಷಣೆ ಎಲ್ಲ ಅವರು ಇರ್ತಾ ಇದ್ರು. ಅಂತೂ ದುಡ್ಡು ಸಂಪತ್ತಿನ ಕ್ರೋಢೀಕರಣ ಅಂತೆಲ್ಲ ಇರಲಿಲ್ಲ. ಹಾಗೆ ರಾಜ್ಯರಿಗೆ ಯಾವ ತರ ವೇಶ್ಯಾಸ್ತ್ರೀಯರು ಬೇಕಾದ ಸಿಗ್ತಾ ಇದ್ರು, ಅಥವಾ ವೈಶ್ಯರಿಗ ಹಾಗಾಗಿ ಕಾಲವಾಗಿ ಅಲ್ಲಿ ಮನೆಗೆ ತಿನ್ಲಿಕ್ಕೆ ಏನು ಇರೋದೇ ಇಲ್ಲ. ಅಂತವ್ರಿಗೆ ಇದ್ದಕ್ಕಿದ್ದಂಗೆ ಏನೋ ತಿಂಡಿ ಸಿಕ್ಬಿಟ್ರೆ ಅದನ್ನು ಬಹಳ ಆಸಕ್ತಿಯಿಂದ ಏನು ಅದನ್ನು ಅನುಭವಿಸಿಕೊಂಡು ತಿಂತಾರೆ. ಬೇಕಾದಷ್ಟಿರೋರಿಗೆ ಎಂತ ತಿಂಡಿ ತಿನಿಸುಗಳಿದ್ರು ಕೂಡ ಅದ್ರ ಬಗ್ಗೆ ಆಸೆ ಹುಟ್ಟೋದಿಲ್ಲ. ಹಾಗೆ ಒಬ್ಬ ದರಿದ್ರನಿಗೆ ಇದ್ದಕ್ಕಿದ್ದಾಗೆ ಒಂದು ಸ್ತ್ರೀ ಸಂಪರ್ಕವಾಯಿತು ಅಂತಾದಾಗ ಆ ಹೆಣ್ಣಿನ ಕ್ರೀಡಾಮೃಗ ಅವನಾಗ್ತಾನೆ. ಕಿಂಚ ಸ್ವಭಾವತಃ ಅಕ್ಷಮಃ, ಅವನು ಸ್ವಭಾವತಃ ಒಬ್ಬ ವ್ಯಕ್ತಿ ಏನಾಗಿರ್ತಾನೆ, ಅಕ್ಷಮ ಅಂದ್ರೆ ಅಸಮರ್ಥ ಅಂತ ಅರ್ಥ. ಸ್ವಭಾವತಃ ಏನಾಗಿರ್ತಾನೆ, ಅಸಮರ್ಥನಾಗಿರ್ತಾನೆ. ತತಃ ಕಟಾಕ್ಷ ಮೋಕ್ಷ ನಿಗಡ ಬಂಧಾತ್ ಆತ್ಮಾನಂ ಮೋಚಯಿತು ನ ಸಮರ್ಥಶ್ಚ, ಸಹಜವಾಗಿ ಏನಾಗಿರ್ತಾವೆ, ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಇಂದ್ರಿಯಾಣಿ ಹಯಾನ, ಇಂದ್ರಿಯಗಳೆಲ್ಲವೂ ಕೂಡ ಚಂಚಲವಾದದ್ದು, ಕುದುರೆಯಂತೆ ಲಂಗುಲಗಾಮಿಗೆ ಓಡ್ತಾ ಇರ್ತಾವೆ. ಹಾಗಾಗಿ ಅವರ ಕಟಾಕ್ಷ ಮೋಕ್ಷ ನಿಗಡ ಬಂಧಾತ್ ಆತ್ಮಾನಂ ಮೋಚಯಿತು ನ ಸಮರ್ಥಶ್ಚ, ಹೆಣ್ಣಿನ ಕಡೆಗಣ್ಣ ನೋಟದಿಂದಾಗಿ ತನ್ನನ್ನ ತಾನು ಬಿಡಿಸಿಕೊಳ್ಳಲಿಕ್ಕೆ ಸಮರ್ಥನಾಗೋದಿಲ್ಲ. ರಾಜನಸ್ತು ಪುನಃ, ಆದ್ರೆ ರಾಜರ ಹಾಗಲ್ವಲ್ಲ, ರಾಜರು ಎಲ್ಲವೂ ಅವರಿಗೇನು ಅಭಾವ ಇಲ್ಲ ಅಲ್ವಾ, ಯಾವುದು ಕೂಡ ಇಲ್ಲ ಅಂತಿಲ್ಲ, ಹೊರತು ಸಕಲ ಸೌಲಭ್ಯಗಳು ಇರ್ತಕ್ಕಂಥವ್ರು. ರಾಜನಸ್ತು ಪುನಃ ದಶದಿಗ್ಜೈನ, ದಶದಿಕ್ಕುಗಳನ್ನು ಕೂಡ ಸುತ್ತ ಇರತಕ್ಕಂಥ 8 ದಿಕ್ಕುಗಳನ್ನು ಮತ್ತು
ಬಹುತರ ಪರಿಭುಕ್ತ ವರಾಂಗನಾದಿ ವಿಹಾರ. ಬಹುತರ ಪರಿಭುಕ್ತ ವರಾಂಗನಾದಿ ವಿಹಾರ ಅಂದ್ರೇನು? ಅನೇಕ ರೀತಿಯಾಗಿರ್ತಕ್ಕಂತಹ ಸ್ತ್ರೀಯರು, ಅನೇಕ ರೀತಿಯಾಗಿರ್ತಕ್ಕಂತಹ ಸ್ತ್ರೀಯರನ್ನ ಅವರು ನೋಡಿದ್ದಾರೆ. ಬಹುತರ ಪರಿಭುಕ್ತ, ಪರಿಭುಕ್ತ ಅಂದ್ರೇನು? ಸ್ತ್ರೀಯನ್ನ ದೈಹಿಕವಾಗಿ ಅವನು ಅನುಭವಿಸೋದು ಅಂತ ಅರ್ಥ. ಬಹುತರ ಪರಿಭುಕ್ತ ವರಾಂಗನಾದಿ ವಿಹಾರ. ವರಾಂಗನ ಶಬ್ದಕ್ಕೆ ಹೆಣ್ಣು ಅಂತ ಅರ್ಥ. ಅದು ನಿಜವಾಗಿ ವೇಶ್ಯಾಸ್ತ್ರೀ ಅಂತ ಅರ್ಥ. ಬಹುತರ ವರಾಂಗನಾದಿ ವಿಹಾರಾಹ ಸ್ವಬಾಹುಬಲ ತಿರಸ್ಕೃತ ಅಖಿಲ ಅಖಿಲ ವೈರಿಜನ ಶಾರೀರಾಹ. ಇದೆಲ್ಲ ಪದ, ದೊಡ್ಡ ದೊಡ್ಡ ಪದ ಪ್ರಯೋಗಗಳು. ಸ್ವಬಾಹುಬಲ, ತನ್ನ ಬಾಹುಬಲದಿಂದಾಗಿ ತಿರಸ್ಕೃತ, ತಿರಸ್ಕಾರ ಮಾಡಲ್ಪಟ್ಟಂತಹ ಅಖಿಲ ವೈರಿಜನ ಶಾರೀರಾಹ, ಎಲ್ಲ ವೈರಿಜನರ ಶರೀರವನ್ನ, ಅವರ ದೇಹದ ಬಲವನ್ನೇನು ಮಾಡಿದ್ದಾನೆ? ಖಂಡನೆ ಮಾಡಿದ್ದಾನೆ. ಮತ್ತೆ ಎಲ್ಲರನ್ನು ಕೂಡ ಗೆದ್ದಿದ್ದಾನೆ ಅಂತ ಅರ್ಥ. ಸ್ವಬಾಹುಬಲ ಸ್ವಬಾಹುಬಲೇನ, ತನ್ನ ಬಾಹುಬಲದಿಂದಾಗಿ ತಿರಸ್ಕಾರ ಮಾಡಲ್ಪಟ್ಟ, ತಿರಸ್ಕಾರ ಮಾಡೋದು ಸೋಲ್ಸೋದು ಅಂತ ಅರ್ಥ. ಗೆಲ್ಲಲ್ಪಟ್ಟಂತ ಅಖಿಲ ವೈರಿಜನ ಶಾರೀರಾಹ, ಎಲ್ಲಾ ವೈರಿ ಜನರ ದೇಹವನ್ನ ಗೆದ್ದಿದ್ದಾನೆ. ಕಥಂ ವನಿತಾ ವಿನೋದ ಮೃಗ ಭವೇಯು, ಇಂಥ ರಾಜರು ಹೇಗೆ ಹೆಣ್ಣಿನ ಒಂದು ಕ್ರೀಡಾ ಮೃಗ ಆಗ್ತಾನೆ? ಸಾಧ್ಯ ಇಲ್ಲ ಅಲ್ವಾ? ಕಥಂಚ ತತ್ಕಟಾಕ್ಷ ವಿಕ್ಷೇಪ ನಿಗಡಾತ್ ಆತ್ಮಾನಂ ಮೋಚಯಿತು ಅಸಮರ್ಥಾಶ್ಚ. ಕಟಾಕ್ಷ ವಿಕ್ಷೇಪ ನಿಗಡಾತ್, ಹೆಣ್ಣಿನ ಕಟಾಕ್ಷ ಎಂಬ ಒಂದು ನಿಗಡ, ನಿಗಡ ಅಂದ್ರತೇನು? ಬಂಧನ. ತತ್ ಕಟಾಕ್ಷ ವಿಕ್ಷೇಪ, ಕಟಾಕ್ಷದಿಂದಾಗಿ ಮನಸ್ಸು ವಿಕ್ಷೇಪವಾಗತ್ತೆ, ಅಲ್ಲೋಲ ಕಲ್ಲೋಲವಾಗತ್ತೆ, ಕೇಂದ್ರೀಕೃತವಾಗುವುದಿಲ್ಲ. ನಿಗಡಾತು ಆತ್ಮಾನಂ ಮೋಚಯಿತು ಅಸಮರ್ಥಾಶ್ಚ. ಹೇಗ್ ತಾನೇ ಅವರು ಅಸಮರ್ಥರಾಗ್ತಾರೆ? ಯಾಕಂದ್ರೆ ಅವರಿಗೆ ಎಲ್ಲವೂ ಕೂಡ ಬೇಕಾದದ್ದು ಬೇಕಾದ ಕಾಲಕ್ಕೆ ಎಲ್ಲವೂ ಸಿಗುವಂಥದ್ದು. ಅಂತವ್ರು ಯಾಕೆ ವಿರಕ್ತರಾಗುವುದಿಲ್ಲ? ವಿರಕ್ತರಾಗಿ ಆಗ್ತಾರಲ್ವಾ ಅನ್ನೋ ಅಭಿಪ್ರಾಯ. ಇತ್ಯತ ಆಹ, ಹೀಗೆ ಪ್ರಶ್ನೆ ಬಂದ್ರೆ, ಅಂದ್ರೆ ಒಬ್ಬ ದರಿದ್ರನಿಗೆ ಸಿಗದೇ ಇದ್ದದ್ದು ಸಿಕ್ಕದಾಗ ಕ್ರೀಡಾಮುಖನಾಗಬಹುದು. ಆದ್ರೆ ಎಲ್ಲವೂ ಕಾಲಕಾಲಕ್ಕೆ ಬೇಕಾದದ್ದೆಲ್ಲವೂ ಕೂಡ ಸಿಕ್ಕತಕ್ಕಂತಹ ಸಂಪತ್ತಿದೆ, ಕ್ಷತ್ರಿಯರನ್ನೆಲ್ಲ ಗೆದ್ದಿದ್ದಾನೆ, ಬೇಕಾದಷ್ಟು ಹೆಣ್ಣು ಸಮಯಕ್ಕೆ ಬೇಕಾದಾಗ ಸಿಗತ್ತೆ, ಅಂತದ್ದೆಲ್ಲ ಇರುವಂತ ವ್ಯಕ್ತಿ ಯಾಕೆ ವಿರಕ್ತಿನಾಗೋದಿಲ್ಲ? ವಿರಕ್ತಿ ಬಂದೇ ಬರುತ್ತಲ್ಲ ಅವನಿಗೆ ಅಂತ ಹೇಳಿದ್ರೆ, ಅದಕ್ಕೆ ಬಂದಿರತಕ್ಕಂಥ ಶ್ಲೋಕ ಇದು. ಅಭೂತ ವಿಗ್ರಹ ಅಂದ್ರೆ ಈ ಶ್ಲೋಕ ನಿರ್ಜಿತ್ಯ ದಿಕ್ಚಕ್ರಂ ಅಭೂತ ವಿಗ್ರಹ. ಅಭೂತ ವಿಗ್ರಹ ಶಬ್ದಕ್ಕೆ ಅರ್ಥ ಏನು? ಅಜಾತ ಯುದ್ಧ, ಯುದ್ಧನೇ ಮಾಡಿಲ್ಲ, ಅವನ ವರ್ಚಸ್ಸಿಗೆ ಎಲ್ಲರೂ ತಲೆವಾಗ್ಬಿಟ್ಟಿದ್ದಾರೆ ಅಂತ ಅರ್ಥ. ಸಮರಾಜ ವಂದಿತ, ಸಮೈ ವಿತ್ತಾದಿನ, ಸಂಪತ್ತಿನಿಂದಲೂ ಸಾಮರ್ಥ್ಯದಿಂದಲೂ ಸಮಾನವಾಗಿರತಕ್ಕಂಥ ರಾಜರು, ಅಂತಹ ರಾಜರಿಂದ ವಂದಿತನಾಗಿದ್ದಾನೆ. ವರಾಸನಂ, ವರಾಸನೆ ಸ್ಥಿತ, ವರಾಸನಸ್ಥ ಅಂತಿದೆ. ವರಾಸನಸ್ಥ ಶಬ್ದಕ್ಕೆ ಅರ್ಥ ಏನು? ವರಾಸನ ಶಬ್ದಕ್ಕೆ ಸಿಂಹಾಸನ, ಒಂದು ಏನು ಅಖಂಡ ಭೂಮಂಡಲದ ಆಧಿಪತ್ಯವನ್ನು ಹೊಂದಿದ್ದಾನೆ ಅಂತ ಅರ್ಥ. ಈದೃಶೋಪಿ, ಇಂಥವನಾಗಿದ್ದರೂ ಕೂಡ ಮೈಥುನ್ಯ ಪರೇಶು ವಿಹಾರ ಸಾಧನೇಶು ಸೌಧಾದಿಷು, ಅಂದ್ರೆ ಮೈಥುನ್ಯ ದೇಹ ಸುಖವೇ ಪರ, ಅದೇ ಉತ್ತಮವಾಗಿರತಕ್ಕಂಥದ್ದು. ಅಂತಹ ಸೌಧ, ಅಂತಹ ಮನೆಗಳನ್ನ ಪ್ರವೇಶ ಮಾಡಿದಾಗ ಪ್ರವೇಶ ಮಾತ್ರೇನ ಪುರುಷ ರಾಜಾದಿ ಯೋಷಿತಾಂ ಕ್ರೀಡಾಮೃಗ ಭವತಿ, ಅವನು ಕೂಡ ಯೋಷಿತ್ ಅಂದ್ರೆ ಹೆಣ್ಣು ಅಂತ ಅರ್ಥ, ಸ್ತ್ರೀ, ಅವನ ಕ್ರೀಡಾಮೃಗ ಹಾಗೆ ಆಗ್ತಾನೆ. ಭವತಿ ಇತ್ಯನೇನ, ಹೀಗೆ ಹೇಳುವ ಮೂಲಕವಾಗಿ ತಥಾ ಲೋಕೆ, ಹಾಗೆ ಲೋಕದಲ್ಲೂ ಕೂಡ ತಥಾ ಲೋಕೆ ಬಂದಿವಿಹಿ ಪರೋಕ್ಷೇ ಸ್ತೂಯತೆ ಇತಿ ಸೂಚಯತಿ. ಅಂದ್ರೆ ನೀವು ಎಷ್ಟೆಲ್ಲ ಗೆದ್ದಿರ್ಬೋದು, ಅದ ಆದ್ರೆ ಇವನು ಯೋಷಿತ್ ಕ್ರೀಡಾ ಮೃಗ ಎಂಬುದಾಗಿ ಬಂಧುಗಳು ಪರೋಕ್ಷ ಅಪರೋಕ್ಷವಾಗ, ಅಂದ್ರೆ ನೇರವಾಗಲ್ಲ, ಪ್ರತ್ಯಕ್ಷವಾಗಲ್ಲ, ಅಪರೋಕ್ಷವಾಗಲ್ಲ, ಹಿಂದಿಂದ ಅವನನ್ನ ಏನು ಗೆದ್ರೇನಂತೆ, ಅವನಿಗೆ ಹೆಣ್ಣಿನ ಚಟ ಅಂತ ಹೇಳಿ ಮಾಡ್ತಾರೆ, ಅವನನ್ನ ಹಿಂದಿಂದ ಅವನನ್ನ ಆಡ್ಕೊಳ್ತಾರೆ. ಮೃಗಸ್ಥ್ಯತು ಸ್ವಯಂ ನಿಗಡ ಮೋಚನ ಸಾಮರ್ಥ್ಯಂ ನಾಸ್ತಿ ಇದಿರದೇಂ. ಅಲ್ಲಿ ಕ್ರೀಡಾ ಮೃಗ ಅಂತ ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬಂಧನದಲ್ಲಿ ಒಳಗಾಗಿರತಕ್ಕಂಥ ಒಂದು ಮೃಗ, ಮುಖ್ಯವಾಗಿ ಜಿಂಕೆ, ಆ ಜಿಂಕೆ ತನ್ನನ್ನ ತಾನು ಸ್ವಯಂ ಬಿಡಿಸ್ಕೊಳ್ಲಿಕ್ಕಾಗತ್ತಾ? ಇಲ್ಲ. ಬಂಧನವನ್ನ ಯಾರಾದ್ರೂ ಬಿಡಿಸಿದ್ರೆ ಆಗ ಹೊರಗೆ ಬರಬೇಕು. ಸ್ವಯಂ ತಾನಾಗ್ತಾನೆ ಬಂಧನವನ್ನು ಬಿಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದು ಅಭಿಪ್ರಾಯ. ನಾಸ್ತಿ ಇತಿರುದೇ ಯಥಾಹು ಅಹೋಮೇ ಆತ್ಮಸಮೋಹ. ಇದು ಪುರೂರವ ರಾಜ ಹೇಳ್ತಕ್ಕಂಥದ್ದು. ಅಲ್ಲಿ ಪುರೂರವ ರಾಜ ದಶಮಸ್ಕಂದದಲ್ಲಿ ಬರ್ತಕ್ಕಂಥ ಮಾತು. ಆ ಪುರೂರವ ರಾಜ ವರ್ಣನೆ ಮಾಡ್ತಕ್ಕಂಥದ್ದು ಅದೊಂದು 2 ಶ್ಲೋಕ ಇದೆ, ಒಂದು ಶ್ಲೋಕ ಇದೆ, ಒಂದು ಶ್ಲೋಕ ಹೇಳ್ಬಿಡ್ತು ನೋಡಿ. ಅಹೋಮೇ ಆತ್ಮಸಮ್ಮೋಹ ಏನಾತ್ಮ ಯೋಷಿತಾ ಹೃತ ಏವ ಶಿಖಾಮಣಿ.
ಪುರೂರವ ರಾಜ ಹಾಗೆ ಹೇಳ್ತಕ್ಕಂಥ ಮಾತು. ಅಹೋ ಮೇ ಆತ್ಮ ಸಮೋಹ. ಅಹೋ ಅಂದ್ರೆ ಈ ಅಯ್ಯೋ ಖೇದಕರವನ್ನು ಸೂಚನೆ ಮಾಡ್ತಕ್ಕಂಥ ಅವ್ಯಯ. ಅಯ್ಯೋ ಮೇ ಆತ್ಮ ಸಮೋಹ. ಆತ್ಮ ಸಮೋಹ ಅಂದ್ರೆ ಏನು? ನನ್ನ ಒಂದು ಅಜ್ಞಾನ, ಮೈ ಮರೆಯೋದು ಅಂತಾರಲ್ಲ ಹಾಗೆ ನನ್ನನ್ನು ನಾನು ಮರೆತು ಬಿಟ್ಟಿದ್ದೇನೆ, ನನ್ನ ಸಾಮರ್ಥ್ಯವನ್ನ ಮರೆತು ಬಿಟ್ಟಿದ್ದೇನೆ. ಏನ ಆತ್ಮ ಯೋಷಿತಾ ಹೃತಃ. ಏನ ಯಾವ ನನ್ನ ಆತ್ಮ ಯೋಷಿತಾ ಹೃತಃ ಹೆಣ್ಣಿನಿಂದಾಗಿ ಅಪಹೃತವಾಯಿತು. ಕ್ರೀಡಾಮೃಗ ಚಕ್ರವರ್ತಿ. ನಾನು ಚಕ್ರವರ್ತಿ ಹೀಗೇನಾಗಿದ್ದೇನೆ? ಕ್ರೀಡಾಮೃಗನಾಗಿದ್ದೇನೆ. ನರದೇವ ಶಿಖಾಮಣಿ. ನಾನು ನರದೇವ ಶಿಖಾಮಣಿ. ನರದೇವ ಅಂದ್ರೆ ರಾಜರು, ರಾಜರ ಶಿಖಾಮಣಿ ಅಂದ್ರೆ ರಾಜಾದಿರಾಜ, ಎಲ್ಲಾ ರಾಜರಿಗಿಂತ ಶ್ರೇಷ್ಠನಾಗಿರತಕ್ಕಂಥ ಆತ್ಮ ನಾನು ಏನಾಗಿದ್ದೇನೆ? ನನ್ನ ಮನಸ್ಸನ್ನ ಒಬ್ಬ ಹೆಣ್ಣು ಅಪಹಾರ ಮಾಡಿಬಿಟ್ಟಿದ್ದಾಳೆ, ಅಂದ್ರೆ ಅವಳ ಆಟದ ಗೊಂಬೆ ನಾನಾಗಿದ್ದೇನೆ ಅನ್ನೋದನ್ನ ಆ ಪುರೂರವ ರಾಜ ಅಲ್ಲಿ ಏಕಾದಶ ಸ್ಕಂದದಲ್ಲಿ ಬರತಕ್ಕಂಥ ಮಾತು. ಅವನು ಹೀಗೆ ಹೇಳ್ತಾನೆ. ಅಂತೂ ಆ ಸ್ತ್ರೀ ಮಾಯೆ ಎಂಬುವಂಥದ್ದು ಅಂತೂ ಒಂದು ದೈಹಿಕವಾದ ಆಕರ್ಷಣೆ. ದೈಹಿಕವಾದ ಆಕರ್ಷಣೆ ಎಂಬತಕ್ಕಂಥದ್ದು ಅದು ಬಹಳ ಕಠಿಣವಾದದ್ದು, ಅದರಿಂದ ಬಿಡಿಸಿಕೊಳ್ಳುವಂಥದ್ದು ಸಾಧ್ಯ ಇಲ್ಲ ಅನ್ನುವಂಥದ್ದು ಇದರಲ್ಲಿ ಬರ್ತಕ್ಕಂಥ ಅಭಿಪ್ರಾಯ. ಅನ್ವಯಾರ್ಥ ಹೇಳ್ತೀನಿ ನೋಡಿ. ಅಭೂತ ವಿಗ್ರಹ ಅಂದ್ರೆ ಯುದ್ಧವೇ ಇಲ್ಲದೆ, ದಿಕ್ಚಕ್ರಂ ನಿರ್ಜಿತ್ಯ ಎಲ್ಲಾ ದಿಗ್ಮಂಡಲವನ್ನ ಗೆದ್ದು, ವರಾಸನಸ್ಥಃ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕುಳಿತವನಾಗಿ, ಸಮರಾಜವಂತಿತ ತನಗೆ ಸಮಾನರಾಗಿರತಕ್ಕಂಥ ರಾಜರಿಂದ ನಮಸ್ಕರಿಸಲ್ಪಟ್ಟವನಾಗಿ ಆಗಿದ್ದರೂ ಕೂಡ, ಈಶಾ ಅಂತ ಮೊದಲೇ ತಗೊಂಡ್ರೆ ಈಶಾ ಪರಮಾತ್ಮನೇ, ಪೂರುಷಃ ಇಂತಹ ಒಬ್ಬ ವ್ಯಕ್ತಿಯು ಮೈಥುನ್ಯ ಪರೇಶು ಗೃಹೇಶು ಅಂದ್ರೆ ದೇಹ ಸುಖವನ್ನೇ ಕೊಡುವಂತಹ ಗೃಹೇಶು ಅನೇಕ ಸೌಧಗಳಲ್ಲಿ, ಯೋಷಿತಾಂ ಕ್ರೀಡಾಮೃಗ ಇದ್ದವನಾಗಿ, ಅಂತಹ ಮನೆಗಳಲ್ಲಿ ಇದ್ದವನಾಗಿ ಹೆಣ್ಣಿನ ಒಂದು ಕ್ರೀಡಾಮೃಗ ಎಂಬುದಾಗಿ ಗೀಯತೆ ಹೇಳಲ್ಪಡುತ್ತಾನೆ. ಅಂದ್ರೆ ಹಿಂದಿನಿಂದಾಗಿ ಅವನ ಬಗ್ಗೆ ಈ ತರ ಮಾತಾಡಿಕೊಳ್ತಾರೆ ಅಂತ ಅಭಿಪ್ರಾಯ. ಅಂದ್ರೆ ಯೋಷಿತ್ ಶಬ್ದಕ್ಕರ್ಥ ಏನು ಅಂದ್ರೆ ಯೋಷತಿ ಪುಮಾಂಸಂ ಇತಿ ಯೋಷಿತು. ಅಂದ್ರೆ ಯುಷ್ ಎಂಬುದಾಗಿ ಒಂದು ಧಾತು, ಯೋಷತಿ ಪುಮಾಂಸಂ ಇತಿ ಯೋಷಿತು ಅಂದ್ರೆ ಗಂಡನ್ನ ಆಕರ್ಷಣೆ ಮಾಡುವವಳು ಎಂಬ ಅರ್ಥದಲ್ಲಿ ಬಂದಿರತಕ್ಕಂಥ ಒಂದು ಶಬ್ದ ಅದು. ಯೋಷಿತ್ ಶಬ್ದಕ್ಕೆ ಯೋಷತಿ ಪುಮಾಂಸಂ ಇತಿ ಯೋಷಿತ್ ಅಂತ ಅದಕ್ಕೆ ಅರ್ಥವನ್ನ ಕೋಶಗಳಲ್ಲಿ ಹೇಳ್ತಾರೆ. ಯೋಷಿತ್ ಶಬ್ದಕ್ಕೆ ಅರ್ಥ ಅದು. ಶ್ಲೋಕ ಓದ್ತೀನಿ. ನಿರ್ಜಿತ್ಯ ದಿಕ್ಚಕ್ರಮಭೂತ ವಿಗ್ರಹೋ ವರಾಸನಸ್ತಮರಾಜವಂದಿತಃ ಗೃಹೇಶು ಮೈಥುನ್ಯ ಪರೇಶು ಯೋಷಿತಾ ಕ್ರೀಡಾಮೃಗ ಪೂರುಷ ಈಶ ಗೀಯತೆ. ಈ ಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.